ನಮಸ್ಕಾರ. ರಾಶಿ ಭವಿಷ್ಯ ವಿಶೇಷ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ. ಕನ್ಯಾ ರಾಶಿ, ಕನ್ಯಾ ಲಗ್ನ ಏಪ್ರಿಲ್ ತಿಂಗಳ ರಾಶಿ ಭವಿಷ್ಯ ಯಾವ ರೀತಿ ಇರುತ್ತೆ ಅನ್ನುವಂತಹ ಸಂಪೂರ್ಣ ಮಾಹಿತಿ ಈ ವಿಡಿಯೋದಲ್ಲಿ ಕೊಡ್ತೀನಿ. ವಿಡಿಯೋನ ಕೊನೆವರೆಗೂ ನೋಡಿ, ಲೈಕ್ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮುಖಾಂತರ ತಿಳಿಸಿ. ಈ ಬರುವಂತಹ ತಿಂಗಳು ಏಪ್ರಿಲ್ ತಿಂಗಳಲ್ಲಿ ಕನ್ಯಾ ರಾಶಿ, ಕನ್ಯಾ ಲಗ್ನದವರಿಗೆ ಮಿಶ್ರ ಫಲವನ್ನ ನೋಡುವಂತಹ ಸಾಧ್ಯತೆ ಇರುತ್ತೆ. ನೋಡಿ, ನಿಮಗೆ ನಿಮ್ಮ ಒಂದು ಸಪ್ತಮ ಸ್ಥಾನದಲ್ಲಿ ಗ್ರಹಗಳ ಸಂಯೋಗ, 4 ಗ್ರಹಗಳ ಸಂಯೋಗ ಇದೆ. ಇದರಿಂದ ಸ್ವಲ್ಪ ಮಟ್ಟಿಗೆ ಏರುಪೇರುಗಳನ್ನು ನೋಡುವಂತಹ ತಿಂಗಳಿರುತ್ತೆ. ಶನಿಶ್ಚರ ಮತ್ತೆ ಮಂಗಳನ ನಿಮ್ಮ ಷಷ್ಠ ಸ್ಥಾನದಲ್ಲಿ ಉದ್ಯೋಗ ವೃತ್ತಿಯಲ್ಲಿ ಸ್ವಲ್ಪ ಮಟ್ಟಿಗೆ ಪೈಪೋಟಿ, ಕಾಂಪಿಟೇಷನ್ಗೆ ಸ್ವಲ್ಪ ಮಟ್ಟಿಗೆ ಏರುಪೇರುಗಳನ್ನು ನೋಡುವಂತಿರುತ್ತೆ. ಬುಧ ನಿಮಗೆ ಅಷ್ಟಮ ಸ್ಥಾನದಿಂದ ಸಂಚಾರ ಆಗ್ತಿದ್ದಾನೆ ಗುರುವಿನ ಜೊತೆಗೆ. ಗುರುಬಲ ಕೂಡ ಇಲ್ಲ, ಹಾಗಾಗಿ ಬುಧ ಕೂಡ ವಕ್ರಿಯಾಗಿ ನಿಮ್ಮ ಸಪ್ತಮ ಸ್ಥಾನಕ್ಕೆ ಬರೋದ್ರಿಂದ ಸುಮಾರಷ್ಟು ವಿಚಾರಗಳಲ್ಲಿ ಎಚ್ಚರಿಕೆಯನ್ನು ವಹಿಸಿಕೊಳ್ಳುವಂತಹ ತಿಂಗಳಾಗಿರುತ್ತೆ. ಕೇತು ನಿಮ್ಮ ಲಗ್ನದಲ್ಲಿ ಅಂದ್ರೆ ಯಾವುದೊಂದು ಹೆಸರು, ಕೀರ್ತಿ, ಗೌರವದಲ್ಲಿ ಏರುಪೇರುಗಳನ್ನ ನೋಡುವಂತಹ ತಿಂಗಳಾಗಿರುತ್ತೆ ಕನ್ಯಾ ರಾಶಿ, ಕನ್ಯಾ ಲಗ್ನದವರಿಗೆ. ನಿಮ್ಮ ಒಂದು ವ್ಯಕ್ತಿತ್ವ ಯಾವ ರೀತಿ ಇರುತ್ತೆ ನೋಡಿ. ಈಗ ಬರುವಂತಹ ತಿಂಗಳಲ್ಲಿ ನೀವು ಮಾಡಿದಂತಹ ಪ್ರಯತ್ನ ಆಗಿರ್ಬೋದು, ನಿಮ್ಮ ವ್ಯಕ್ತಿತ್ವ ಆಗಿರ್ಬೋದು, ತುಂಬಾ ರಹಸ್ಯಮಯವಾಗಿರುತ್ತೆ. ತುಂಬಾನೇ ಸೀಕ್ರೆಟಿವ್ ಆಗಿರ್ತೀರಾ. ಎದುರಿನ ವ್ಯಕ್ತಿ ತೋರಿಸಿಕೊಳ್ಳುವಂತಹದ್ದಾಗಿರ್ಬೋದು, ಯಾವುದೇ ವಿಚಾರದಲ್ಲಿ ಹೇಳುವಂತದ್ದಾಗಿರ್ಬೋದು, ಇಲ್ಲದೆ ಇರುವಂತಹ ಮಾನಸಿಕ ಸ್ಥಿತಿ ನಿಮ್ಮಲ್ಲಿ ಮೂಡುವಂತಹ ಸಾಧ್ಯತೆ ಇರುತ್ತೆ. ಬೇರೆಯವರು ಏನ್ ಅನ್ಕೋತಾರ ಅನ್ನುವಂತಹ ಯೋಚನೆಗಳು ಜಾಸ್ತಿ ಇರುತ್ತೆ. ಸುಮಾರಷ್ಟು ಕೆಲಸ ಕಾರ್ಯಗಳನ್ನ ಸೀಕ್ರೆಟಿವ್ ಆಗಿ ಮಾಡುವಂತಹ ಯೋಚನೆಗಳಾಗಿರ್ಬೋದು, ಯೋಜನೆಗಳಿರುತ್ತೆ. ಆದ್ರೂ ಕೂಡ ಕೆಲವೊಂದು ವಿಚಾರದಲ್ಲಿ ಎಚ್ಚರಿಕೆ ವಹಿಸ್ಕೋಬೇಕಾಗತ್ತೆ. ಸುಮಾರಷ್ಟು ನೀವು ಮಾಡದಿರುವಂತಹ ತಪ್ಪಿಗೆ ಕೂಡ ಅಪವಾದಗಳು, ಬ್ಲೇಮ್ಗಳನ್ನು ಬರುವಂತಹ ಸಾಧ್ಯತೆ ಕನ್ಯಾ ರಾಶಿ, ಕನ್ಯಾ ಲಗ್ನದವರಿಗೆ. ಆದ್ರೆ ಪ್ರಯತ್ನದ ಮುಖಾಂತರ, ಕಾಂಪಿಟೇಷನ್ ಮುಖಾಂತರ ಅದನ್ನ ಗೆಲುವು ಸಾಧಿಸುವಂತ ಒಂದು ಸಾಮರ್ಥ್ಯ ಮತ್ತೆ ನಿಮ್ಮಲ್ಲಿ ಶಕ್ತಿ ಬರುವಂತಹ ತಿಂಗಳಲ್ಲಿ ನೋಡುವಂತ ಸಾಧ್ಯತೆ ಇರುತ್ತೆ. ಮಿತ್ರರ ಸಹಕಾರದಿಂದ, ಸುಮಾರಷ್ಟು ಬಹಳ ಸಂಗಾತಿಯ ಸಹಕಾರದಿಂದ ನಿಮ್ಗೆ ಕೆಲಸ ಕಾರ್ಯಗಳಲ್ಲಿ ಅಭಿವೃದ್ಧಿಯನ್ನು ನೋಡುವಂತಹ ತಿಂಗಳಾಗಿರುತ್ತೆ. ಜೊತೆಗೆ ನೋಡಿ, ನಿಮ್ಮ ಒಂದು ಆರೋಗ್ಯದ ಬಗ್ಗೆ ಸ್ವಲ್ಪ ಮಟ್ಟಿಗೆ ಗಮನವನ್ನ ಕೊಡಬೇಕಾಗತ್ತೆ. ಯಾಕಂದ್ರೆ ನಿಮಗೆ ಬುಧ ಅಷ್ಟಮ ಸ್ಥಾನದಿಂದ ಸಂಚಾರ ಆಗ್ತಿದ್ದಾನೆ. ಹಾಗಾಗಿ ನಿಮಗೆ ನಿಮ್ಮ ಆರೋಗ್ಯದಲ್ಲಿ ಏರುಪೇರುಗಳನ್ನು ನೋಡಬಹುದು. ಹೊಟ್ಟೆಗೆ ಸಂಬಂಧಪಟ್ಟಂತ ಸಮಸ್ಯೆಗಳಾಗಿರ್ಬೋದು, ನರ ದೌರ್ಬಲ್ಯಗಳಾಗಿರ್ಬೋದು, ನೀವು ಮಾಡಿದಂತಹ ಆ ಒಂದು ಕೆಲಸ ಕಾರ್ಯಗಳಿಂದ ಆಗುವಂತಹ ಕೆಲಸೊಂದು ಏರುಪೇರುಗಳಾಗಿರ್ಬೋದು, ಪೆಟ್ಟುಗಳಾಗಿರ್ಬೋದು, ಫಿಸಿಕಲ್ ಇಂಜುರೀಸ್ ಕೂಡ ನೋಡುವಂತಹ ಸಾಧ್ಯತೆ ಇರುತ್ತೆ. ಗಾಯಗಳು ಕೂಡ ಆಗತ್ತೆ. ಹಳೆ ಗಾಯಗಳು ಮತ್ತೆ ಉಲ್ಬಣಗಳಾಗುವಂತದ್ದು ಈ ಬರುವಂತಹ ತಿಂಗಳಿರುತ್ತೆ. ಹಳೆ ರೋಗಗಳ ಮೇಲೆ ಹತೋಟಿ ಪಡಬೇಕಾದಂತಹ ಅನಿವಾರ್ಯತೆ ಕೂಡ ಕನ್ಯಾ ರಾಶಿ, ಕನ್ಯಾ ಲಗ್ನ ಇರುತ್ತೆ. ಸೊ ಹಾಗಾಗಿ ಮಾತ್ರೆಗಳು ಸರಿಯಾಗಿ ವರ್ಕ್ ಆಗದೆ ಇರುವಂತಹ ಸಾಧ್ಯತೆ ಈ ಬರುವಂತಹ ತಿಂಗಳಿರುತ್ತೆ. ಫಿಸಿಕಲ್ ಇಂಜುರೀಸ್ ಆಗಿರ್ಬೋದು, ಆಕಸ್ಮಿಕವಾಗಿ ಆಸ್ಪತ್ರೆ ಓಡಾಟಗಳು ಕೂಡ ಇರುತ್ತೆ ನಿಮಗೆ ಕನ್ಯಾ ರಾಶಿ, ಕನ್ಯಾ ಲಗ್ನದವರಿಗೆ. ವೈಯಕ್ತಿಕವಾಗಿ ದೈಹಿಕವಾದಂತಹ ನಿರ್ಬಲತೆ ಆಗಿರ್ಬೋದು, ಮತ್ತೆ ನಿಮ್ಮ ಸಾಮರ್ಥ್ಯದಲ್ಲಿ ಕೊರತೆ ನೋಡುವಂತದ್ದು, ಶಕ್ತಿಯಲ್ಲಿ ಕೊರತೆ ನೋಡುವಂತಹ ಸಾಧ್ಯತೆ ಕನ್ಯಾ ರಾಶಿ, ಕನ್ಯಾ ಲಗ್ನದವರಿಗೆ. ಹಣಕಾಸಿನ ವಿಚಾರದಲ್ಲಿ ಆದಾಯದ ಮಾರ್ಗಗಳಲ್ಲಿ ವಿಳಂಬಗಳಾಗುವಂತದ್ದಾಗಿರ್ಬೋದು, ಕಡಿತ ಆಗುವಂತದ್ದು, ಎಕ್ಸ್ಪೆಕ್ಟೆಡ್ ದುಡ್ಡು ಬರದೇ ಇರುವಂತಹ ಸಾಧ್ಯತೆ ಇರುತ್ತೆ. ಆದಾಯಕ್ಕಿಂತ ಖರ್ಚುಗಳ ಮೇಲೆ ಜಾಸ್ತಿ ಆಗಿರುತ್ತೆ. ಋಣಗಳನ್ನ ತೀರಿಸಬೇಕಾದಂತ ಅನಿವಾರ್ಯ ಸ್ಥಿತಿ ಇರುತ್ತೆ. ಬರುವಂತಹ ತಿಂಗಳಲ್ಲಿ ಸಾಲದ ಹೊರೆ ಹೆಚ್ಚಿಗೆ ಆಗುವಂತಹ ಸಾಧ್ಯತೆ ಇರುತ್ತೆ. ಯಾರು ವ್ಯಾಪಾರ ವ್ಯವಹಾರಗಳಲ್ಲಿದ್ದಾರೋ, ವ್ಯಾಪಾರ ವ್ಯವಹಾರಗಳಲ್ಲಿ ಆಕಸ್ಮಿಕ ಏರುಪೇರುಗಳನ್ನು ಕೂಡ ನೋಡುವಂತದ್ದಿರುತ್ತೆ. ಎದುರಿನ ವ್ಯಕ್ತಿಯೇ ಕೊಟ್ಟಂತ ಮಾತು, ಅವರು ನಿಮ್ಮ ಬಗ್ಗೆ ಆಗಿರ್ಬೋದು, ನಿಮ್ಮ ಒಂದು ಹಣಕಾಸಿನ ವಿಚಾರ ಆಗಿರ್ಬೋದು, ಅವರು ನಡೆದೇ ಇರುವಂತಹ ಆತಕ್ಕಂಗೆ ನಡೆದೇ ಇರುವಂತಹ ಸಾಧ್ಯತೆ ಇರುತ್ತೆ. ಸೊ ಹಾಗಾಗಿ ಯಾವುದೇ ಒಂದು ಕೆಲಸ ಕಾರ್ಯಗಳಲ್ಲಿ ನಿಮ್ಮ ಒಂದು ಆಲ್ಟರ್ನೇಟಿವ್ ಪ್ಲಾನ್ ಅನ್ನ ಇಟ್ಕೊಳ್ಳಿ. ಯಾಕಂದ್ರೆ ನೀವು ಎಕ್ಸ್ಪೆಕ್ಟ್ ಮಾಡಿದಂತಹ ಸಮಯಕ್ಕೆ ನಿಮಗೆ ದುಡ್ಡು ಕಾಸು ಬರದೇ ಇರುವಂತಹ ಸಾಧ್ಯತೆ ಇರುತ್ತೆ. ಎಚ್ಚರಿಕೆಯನ್ನು ಏನು ವಹಿಸ್ಕೋಬೇಕಾಗತ್ತಂದ್ರೆ, ಶನಿ ಮಂಗಳ ಷಷ್ಠ ಸ್ಥಾನದಲ್ಲಿದ್ದಾನೆ. ನಿಮ್ಮ ಒಂದು ದೈನಂದಿನ ದುಡಿಮೆಯಲ್ಲಿ ಬರುವಂತಹ ದುಡ್ಡು ಇರುತ್ತಲ್ಲ, ಅದು ಪರರ ಪಾಲಾಗುವಂತದ್ದಾಗಿರುತ್ತೆ. ಜೊತೆಗೆ ಯಾರು ಈ ದುಡ್ಡು ಕಾಸಿನ ವಿಚಾರದಲ್ಲಿ ಬೆಟ್ಟಿಂಗ್ ಆಗಿರ್ಬೋದು, ಬೇರೆಯವರಿಗೆ ಕೊಟ್ಟು ದುಡ್ಡು ಮಲ್ಟಿಪ್ಲೈ ಮಾಡುವಂತಹ ಆಮಿಷಕ್ಕೊಳಗಾಗೋದಾಗಿರ್ಬೋದು, ಇಂಥದ್ರಿಂದ ಎಚ್ಚರಿಕೆ ಇರಬೇಕಾಗತ್ತೆ. ಇಲ್ಲಾಂದ್ರೆ ಮೋಸ ಹೋಗುವಂತಹ ಸಾಧ್ಯತೆಗಳು ಕೂಡ ಕನ್ಯಾ ರಾಶಿ, ಕನ್ಯಾ ಲಗ್ನದವರು ನೋಡ್ಬೋದು. ಶನಿ ಮಂಗಳ ಷಷ್ಠದಲ್ಲಿ ಇರುವಾಗ ನಿಮಗೆ ನೋಡಿ, ನಿಮ್ಮ ಉದ್ಯೋಗದಲ್ಲಿ ಏರುಪೇರುಗಳಿಂದ ನಿಮಗೆ ಆದಾಯದ ಮೂಲಗಳು ಕಡಿಮೆ ಆಗುತ್ತೆ. ಉದ್ಯೋಗದ ನಷ್ಟ ಕೂಡ ಆಗುವಂತಹ ಸಾಧ್ಯತೆಗಳಿರುತ್ತೆ. ಹಾಗಾಗಿ ಮುಂದೆ ಬರುವಂತಹ ದಿನಗಳಲ್ಲಿ ಫೈನಾನ್ಷಿಯಲ್ ಪ್ಲಾನಿಂಗ್ ಇರುತ್ತೆ. ತುಂಬಾ ಅಚ್ಚುಕಟ್ಟಾಗಿ ಮಾಡಬೇಕಾದಂತದ್ದು ಇಲ್ಲಿ ಒಂದು ಗಮನ ಕೊಡ್ಬೇಕಾಗತ್ತೆ ಕನ್ಯಾ ರಾಶಿ, ಕನ್ಯಾ ಲಗ್ನದವರು. ಹಾಗೆ ಸಂಬಂಧಗಳಲ್ಲಿ ಪೈಪೋಟಿ, ಮನಸ್ತಾಪಗಳಿರುತ್ತೆ. ಯಾವುದೇ ಒಂದು ಯೋಜನೆಗಳಾಗಿರ್ಬೋದು, ನಿಮ್ಮ ಒಂದು ಪ್ಲಾನ್ ಆಗಿರ್ಬೋದು, ತಾತ್ಕಾಲಿಕವಾಗಿರುತ್ತೆ. ಅದರಿಂದ ಯಾವುದೇ ರೀತಿಯ ಫಲ ಬರದೇ ಇರುವಂತಹ ಸಾಧ್ಯತೆ ಇರುತ್ತೆ. ತಾಳ್ಮೆ ಇದೆ. ಬರುವಂತ ತಿಂಗಳಲ್ಲಿ ಹೊಸ ಯೋಜನೆಗಳಾಗಿರ್ಬೋದು, ಹೊಸ ವ್ಯಾಪಾರ ವ್ಯವಹಾರ ಒಪ್ಪಂದಗಳಾಗಿರುತ್ತೆ. ಅವೆಲ್ಲ ಮಾಡಿಕೊಳ್ಳುವಂತ ಅವಕಾಶಗಳು ಬರುತ್ತೆ. ಅದನ್ನು ಫಲಕಾರಿ ಆಗದೆ ಇರುವಂತಹ ಒಂದು ಅನಿವಾರ್ಯತೆ ಆಗಿರ್ಬೋದು, ಆ ಸಮಯ ನಿಮಗೆ ಸಪೋರ್ಟ್ ಇಲ್ಲದೆ ಇರುವಂತದ್ದಾಗಿರುತ್ತೆ. ಹಾಗಾಗಿ ಯಾವುದೇ ಕೆಲಸ ಕಾರ್ಯಗಳಲ್ಲಿ ನೀವು ಅದನ್ನ ಮಾಡ್ಕೊಂಡು ಹೋದ್ರೆ ಸಾಕು. ಬರುವಂತ ತಿಂಗಳಲ್ಲಿ ಹೊಸ ಕಾರ್ಯಾರಂಭ ಮಾಡೋದಕ್ಕಿಂತ ಮುಂಚೆ ನೀವು ಸುಮಾರಷ್ಟು ಕನ್ಸಲ್ಟೇಷನ್ ಆಗಿರ್ಬೋದು, ಬೇರೆಯವ್ರ ಜೊತೆ ವಿಮರ್ಶೆ ಮಾಡಿದ್ರೆ ತುಂಬಾ ಉತ್ತಮ. ಇದರ ಜೊತೆಗೆ ನೋಡಿ, ನಿಮ್ಮ ಒಂದು
ಒಂದು ಸಂಬಂಧಗಳಾಗಿರ್ಬೋದು, ಪತಿ ಪತ್ನಿ ಸಂಬಂಧದಲ್ಲಿ ಬಿರುಸುಗಳಾಗಿರ್ಬೋದು, ಆಲ್ರೆಡಿ ಯಾರು ಪಾರ್ಟ್ನರ್ಶಿಪ್ ಅಲ್ಲಿ ಇದ್ದಾರೋ ಅಂತವ್ರಿಗೆ ಸ್ವಲ್ಪ ಮಟ್ಟಿಗೆ ಏರುಪೇರುಗಳು, ಮನಸ್ತಾಪಗಳಾಗಿರ್ಬೋದು, ವಾದ ವಿವಾದಗಳು ಬರುವಂತದ್ದಾಗಿರ್ಬೋದು, ಜೊತೆಗೆ ಸಣ್ಣ ಪುಟ್ಟ ಡಿಸ್ಪ್ಯೂಟ್ಸ್ ಇಂದ ದೂರ ಆಗುವಂತದ್ದಾಗಿರ್ಬೋದು, ಇದೆಲ್ಲನೂ ಕೂಡ ನೋಡುವಂತಹದಿರುತ್ತೆ ಈ ಬರುವಂತಹ ತಿಂಗಳಲ್ಲಿ ಕನ್ಯಾ ರಾಶಿ ಕನ್ಯಾ ಲಗ್ನದವರು. ಜೊತೆಗೆ ಶನಿ ಮಂಗಳ ಷಷ್ಠ ಸ್ಥಾನದಲ್ಲಿ ಇದ್ದಾಗ ಕೆಲಸದ ಅತಿಯಾದಂತಹ ಒತ್ತಡ, ಬೇರೆಯವರ ಜವಾಬ್ದಾರಿನೂ ಕೂಡ ನೀವೇ ಹೊರಬೇಕಾದಂತಹ ಅನಿವಾರ್ಯತೆ, ಮತ್ತೆ ಕೆಲಸ ಕಾರ್ಯಗಳಲ್ಲಿ ಪರ್ಫೆಕ್ಷನ್ ಆಗಿರೋದು, ಎಂಡ್ ರಿಸಲ್ಟ್ ನಿಮಗೆ ಬರದೇ ಇರುವಂತದ್ದಾಗಿರ್ಬೋದು, ಡಿಲೇ ಆಗುವಂತದ್ದಾಗಿರ್ಬೋದು. ಇದರ ಜೊತೆಗೆ ನೀವು ಮಾಡಿದಂತಹ ಪ್ರಯತ್ನಕ್ಕೆ ಸಕ್ಸಸ್ ರೇಟ್ ತುಂಬಾ ಕಮ್ಮಿ ಇರುತ್ತೆ. ಸುಮಾರಷ್ಟು ವಿಚಾರಗಳಲ್ಲಿ ನಿಮಗೆ ಕೆಲಸ ಕಾರ್ಯಗಳಲ್ಲಿ ಸೋಲಾಗುವಂತಹ ಸಾಧ್ಯತೆಗಳು ಕೂಡ ಇರುತ್ತೆ. ಸ್ವಲ್ಪ ಮಾನಸಿಕ ಖಿನ್ನತೆಗೂ ಕೂಡ ಒಳಗಾಗುವಂತದ್ದಿರುತ್ತೆ. ಎಲ್ಲಾ ವಿಚಾರದ ಸ್ವಲ್ಪ ನೆಗೆಟಿವ್ ಸಂಬಂಧಪಟ್ಟಂತದ ವಿಚಾರದ ಮಾನಸಿಕ ಒತ್ತಡ ಆಗಿರ್ಬೋದು, ಡಿಪ್ರೆಷನ್ ಆಗಿರ್ಬೋದು, ಈ ವಿಚಾರದಲ್ಲಿ ಸ್ವಲ್ಪ ಕೇರ್ಫುಲ್ ಆಗಿರಬೇಕು. ತಾತ್ಕಾಲಿಕವಾದಂತಹ ಸಮಯ ಇದು. ಇದನ್ನೇ ನೀವು ಪಾರಾದ್ರೆ ತುಂಬಾ ಅದ್ಭುತವಾದಂತಹ ಯೋಗಗಳಾಗಿರ್ಬೋದು, ಅನುಕೂಲಗಳು ಮುಂದೆ ಬರುವಂತಹ ದಿನಗಳು. ಇದರಲ್ಲಿ ತುಂಬಾ ಕುಲಂಕುಷವಾಗಿ ರಿಸರ್ಚ್ ಮಾಡಿ ಕೆಲಸ ಕಾರ್ಯಗಳನ್ನ ಮಾಡಿ. ಅಂದ್ರೆ ಅದಕ್ಕೆ ಪ್ರಯತ್ನ ಜಾಸ್ತಿ ಇರುತ್ತೆ, ಹೆಚ್ಚಿನ ಶ್ರಮ ಜಾಸ್ತಿ ಇರುತ್ತೆ ಸಕ್ಸಸ್ ಮಾಡ್ಬೇಕಾದ್ರೆ. ಸೊ ಆ ನಿಟ್ಟಿನಲ್ಲಿ ನಿಮ್ಮ ಮಾನಸಿಕ ಸ್ಥಿತಿ ಇದ್ರೆ ಎಂತ ಸಮಸ್ಯೆಗಳು ಬಂದ್ರು ಎದುರಿಸಿ ಅದನ್ನ ಅನುಕೂಲಗಳಾಗುವಂತ ಯೋಗ. ಗುರು ಅಷ್ಟಮದಲ್ಲಿ ಅಂದ್ರೆ ರವಿ ಕೂಡ ಅಷ್ಟಮ ಸ್ಥಾನಕ್ಕೆ ಸಂಚಾರ ಆಗ್ತಾನೆ 16ನೇ ತಾರೀಕು ನಂತರ. ರವಿ ಅಷ್ಟಮದಲ್ಲಿ ಹೋದಾಗ ನಿಮ್ಮ ಒಂದು ಆರೋಗ್ಯದಲ್ಲಿ ಏರುಪೇರುಗಳಾಯ್ತು, ಪ್ಲಸ್ ಸರ್ಕಾರದಲ್ಲಿ ಯಾರು ವೃತ್ತಿ ಮಾಡ್ತಿದ್ದಾರೋ, ಮತ್ತೆ ಮಂತ್ರಿಗಳಿದ್ದಾರೋ, ಮತ್ತೆ ಯಾರು ಕೆಲಸಕ್ಕ ಜಾಬ್ ಅಲ್ಲಿ ಇದಾರೋ ಅಂತವ್ರಿಗೆ ತೊಂದರೆಗಳಿರುತ್ತೆ. ನಿಮಗೆ ಸ್ಕ್ರೂಟ್ನಿ ಆಗಿರ್ಬೋದು, ಇನ್ಕಮ್ ಟ್ಯಾಕ್ಸ್ ಪ್ರಾಬ್ಲಮ್ ಆಗಿರ್ಬೋದು, ಮತ್ತೆ ನಿಮ್ಮ ಒಂದು ಮಾನಹಾನಿ, ತೇಜೋವಧಿ ಆಗುವಂತದ್ದಾಗಿರ್ಬೋದು, ಉದ್ಯೋಗದಲ್ಲಿ ಬದಲಾವಣೆ, ಆಕಸ್ಮಿಕ ಟ್ರಾನ್ಸ್ಫರ್ಸ್ ಗಳಾಗಿರ್ಬೋದು, ಇಲ್ಲಾಂದ್ರೆ ಡಿಪಾರ್ಟ್ಮೆಂಟ್ ಚೇಂಜ್ ಆಗಿರ್ಬೋದು. ನಿಮಗೆ ಯಾವ ರೀತಿ ಒತ್ತಡ ಇರುತ್ತೆ, ನೀವೇ ಉದ್ಯೋಗವನ್ನ ರಿಸೈನ್ ಮಾಡ್ಬೇಕಾದಂತದಿರುತ್ತೆ. ಸೊ ಹಾಗಾಗಿ ಎದುರಿನ ವ್ಯಕ್ತಿಯ ಒತ್ತಡ ನಿಮ್ಮ ಮೇಲೆ ಸದಾ ಕಾಲ, ಮೇಲ್ ಅಧಿಕಾರಿಗಳಾಗಿರ್ಬೋದು, ಮಿನಿಸ್ಟರ್ಸ್ ಆಗಿರ್ಬೋದು, ಯಾವುದೇ ಒಂದು ಹೈಯರ್ ಪೋಸ್ಟ್ ಇರುವಂತಹ ವ್ಯಕ್ತಿ ಆಗಿರ್ಬೋದು, ಅವರಿಂದ ಒತ್ತಡ ಜಾಸ್ತಿ ಇರುತ್ತೆ. ಸ್ವಲ್ಪ ಮಟ್ಟಿಗೆ ಆ ಸಂಬಂಧಪಟ್ಟಂತ ವಿಚಾರದಲ್ಲಿ ಆದಷ್ಟು ತಾಳ್ಮೆ ಇರಲಿ. ಶುಭ ಕಾರ್ಯಗಳನ್ನ ಮಾಡುವಂತ ಮನಸ್ಸಿದ್ರು ಕೂಡ ಅದನ್ನ ಪೋಸ್ಟ್ ಮಾಡ್ಬೇಕಾದಂತ ಅನಿವಾರ್ಯತೆ ಇರುತ್ತೆ. ಯಾರು ವಿದೇಶದಲ್ಲಿದ್ದಾರೋ ಕನ್ಯಾ ರಾಶಿ ಕನ್ಯಾ ಲಗ್ನದವರು, ಅನಿವಾರ್ಯ ಕಾರಣದಿಂದಾಗಿ ಸ್ವದೇಶಕ್ಕೆ ಮರಳಬೇಕಾದಂತಹ ಒಂದು ಮಾನಸಿಕ ಸ್ಥಿತಿ ಅವರ ಹತ್ರ ಬರುವಂತದ್ದಿರುತ್ತೆ. ದೂರದ ಪ್ರಯಾಣಗಳು ಪೋಸ್ಟ್ಪೋಂಡ್ ಆಗುತ್ತೆ, ಶುಭ ಕಾರ್ಯಗಳು ನಡೆದೇ ಇರುವಂತದ್ದಿರುತ್ತೆ. ಸೊ ಈ ನಿಟ್ಟಿನಲ್ಲಿ ಕೂಡ ಯಾವುದೇ ಒಂದು ಮದುವೆ ವಿಚಾರ ಆಗಿರ್ಬೋದು, ಮಾತುಕತೆ ಆಗಿರ್ಬೋದು, ಅದನ್ನ ಸ್ವಲ್ಪ ಮಟ್ಟಿಗೆ ತಾತ್ಕಾಲಿಕವಾಗಿ ಮುಂದೂಡಿದ್ರೆ ತುಂಬಾ ಉತ್ತಮದ್ದು. ಮುಂದೆ ಬರುವಂತ ದಿನಗಳಲ್ಲಿ ಅನುಕೂಲಗಳು, ಅವಕಾಶಗಳು ಕೂಡ ಇರುತ್ತೆ. ಶುಕ್ರ ನಿಮ್ಮ ಸಪ್ತಮ ಸ್ಥಾನಕ್ಕೆ ಹೋಗ್ತಿರೋದ್ರಿಂದ ನಿಮ್ಮ ಒಂದು ಭಾಗ್ಯ ಆಗಿರ್ಬೋದು, ನಿಮ್ಮ ಹಣಕಾಸಿನ ವಿಚಾರ ಆಗಿರ್ಬೋದು, ಕುಟುಂಬದವರ ಮಾರ್ಗದರ್ಶನ ಆಗಿದ್ದು, ಅವರ ಸಪೋರ್ಟ್ ಅನ್ನ ತಗೊಂಡು ನಿಮ್ ಕೆಲಸ ಕಾರ್ಯಗಳಾಗುತ್ತೆ. ನಿಮ್ಮ ಬಾಳ ಸಂಗಾತಿಯಿಂದ ಸಹಕಾರ ಆಗಿರ್ಬೋದು, ಮಿತ್ರರ ಸಹಕಾರಗಳಾಗಿರ್ಬೋದು, ಯಾರ ಜೊತೆಗೆ ನೀವು ಆತ್ಮೀಯತೆ ಅಂತವರ ಮಾರ್ಗದರ್ಶನ ಸಹಕಾರ ತಗೊಂಡ್ರೆ ಈ ಬರುವಂತ ತಿಂಗಳಲ್ಲಿ ಸುಮಾರಷ್ಟು ವಿಚಾರಗಳಲ್ಲಿ ನಿಮ್ಗೆ ಸಕ್ಸಸ್ ಬರುತ್ತೆ. ನಿಂತ ಕೆಲಸಗಳು ಕೂಡ ಪ್ರಗತಿ ಕಡೆ ಹೋಗುತ್ತೆ. ಸ್ವಂತದ ಹೆಸರು, ಕೀರ್ತಿ, ಗೌರವದಲ್ಲಿ ವೃದ್ಧಿ ಆಗದೆ ಇರುವಂತದ್ದು. ಯಾರೀಗ ಪ್ರಮೋಷನ್ ಅಂತ ಎಕ್ಸ್ಪೆಕ್ಟ್ ಮಾಡ್ತಿದ್ರೆ ಅವ್ರು ಎಕ್ಸ್ಪೆಕ್ಟೆಡ್ ಲೆವೆಲ್ ಅಲ್ಲಿ ಪ್ರಮೋಷನ್ ಬರದೇ ಇರಬಹುದು, ಇಲ್ಲಾಂದ್ರೆ ನಿಮ್ಗೆ ಬಂದ್ರೂ ಕೂಡ ಅದರಿಂದ ತೃಪ್ತಿ ಇಲ್ಲದೆ ಇರುವಂತಹ ಒಂದು ಮಾನಸಿಕ ಸ್ಥಿತಿ ಇರುತ್ತೆ. ಜೊತೆಗೆ ನೋಡಿ, ನಿಮಗೆ ಯಾವುದೇ ಒಂದು ರಿಸಲ್ಟ್ ಅನ್ನ ಆಗಿರ್ಬೋದು, ಒಂದು ಕೆಲಸ ಕಾರ್ಯಗಳಲ್ಲಿ ಎಂಡ್ ರಿಸಲ್ಟ್ ಅನ್ನ ನೋಡೋದ್ರಲ್ಲಿ ವಿಳಂಬ ಆಗತ್ತೆ. ಸಾಮಾಜಿಕ ಜೀವನದಿಂದ ಸ್ವಲ್ಪ ಮಟ್ಟಿಗೆ ದೂರ ಇರುವಂತಹದ್ದು ಮಾನಸಿಕ ಸ್ಥಿತಿ ಇರುತ್ತೆ. ಯಾರು ರಾಜಕೀಯದಲ್ಲಿ ಕಂಟೆಸ್ಟ್ ಮಾಡ್ತಿದಾರೋ, ಪೈಪೋಟಿ ಮಾಡ್ತಿದಾರೋ ಅಂತವ್ರಿಗೆ ಸ್ವಲ್ಪ ಹಿನ್ನಡೆ ಆಗಿರ್ಬೋದು. ತಾತ್ಕಾಲಿಕವಾಗಿ ಅವರಿಗೆ ಸೆಲ್ಫ್ ಕಾನ್ಫಿಡೆನ್ಸ್ ಕೊರತೆ ಆಗಿರ್ಬೋದು. ಬರುವಂತಹ ದಿನಗಳಲ್ಲಿ ಗೆಲ್ಲುವಂತದ್ದೊಂದು ಮಾನಸಿಕ ಸ್ಥಿತಿ, ಅದರಲ್ಲಿ ಎಲ್ಲ ಒಂದು ರೀತಿಯಲ್ಲಿ ಹಿನ್ನಡೆ ಆಗುವಂತಹ ಯೋಗಗಳಿದೆ. ಜೊತೆಗೆ ರವಿನೂ ಕೂಡ ಅಷ್ಟಮ ಸ್ಥಾನದಲ್ಲಿ ಸಂಚಾರ ಆಗ್ತಿರೋದ್ರಿಂದ ಯಾರಿಗೆ ಡಿಸ್ಪ್ಯೂಟ್ಸ್ ಇದೆ ಆಲ್ರೆಡಿ, ಲೀಗಲ್ ಆಗಿರ್ಬೋದು, ಪ್ರಾಪರ್ಟಿ ಮ್ಯಾಟರ್ಸ್ ಆಗಿರ್ಬೋದು, ಮದುವೆ ಡೈವರ್ಸ್ ಕೇಸ್ ಆಗಿರ್ಬೋದು, ಇಂಥ ವಿಚಾರಗಳಲ್ಲಿ ಎದುರಿನ ವ್ಯಕ್ತಿಯ ಮೇಲುಗೈ ಆಗುವಂತದ್ದಾಗಿರ್ಬೋದು. ಹಿಂದೆ ಏನಾದ್ರೂ ನಿಮಗೆ ಮೇಲೆ ದುಡ್ಡು ಕಾಸು ಕೊಡುವಂತಹದ್ದು ಏನಾದ್ರು ಕೋರ್ಟ್ ಅಲ್ಲಿ ಇಲ್ಲ ಚೆಕ್ ಬೌನ್ಸ್ ಆಗಿರ್ಬೋದು, ಹಳೇದೇನಾದ್ರು ಋಣ ತೀರಿಸಬೇಕಾದಂತದ್ದು, ಅದು ಇವಾಗ ಅನಿವಾರ್ಯತೆ ಆಗುವಂತದ್ದಿರುತ್ತೆ, ಮ್ಯಾಂಡೇಟರಿ ಆಗುತ್ತೆ. ಸೊ ಹಾಗಾಗಿ ನಿಮಗೆ ಅತಿಯಾದಂತ ಒತ್ತಡ, ಸಾಲ ಆಗಿರ್ಬೋದು, ಕೋರ್ಟ್ ಕಚೇರಿಯಿಂದ ಆಗಿರ್ಬೋದು, ಇವೆಲ್ಲನೂ ಕೂಡ ಇರುತ್ತೆ. ಸುಮಾರಷ್ಟು ವಿಚಾರಗಳಲ್ಲಿ ತಾಳ್ಮೆ ಇದ್ದಷ್ಟಾಗಿರ್ಬೋದು, ಯಾವುದೇ ಕೇಸ್ ಆಗಿರ್ಬೋದು, ಅದ್ರ ಹಿಯರಿಂಗ್ ಆಗಿ ಅದನ್ನ ಮುಂದೂಡೋದ್ರಿಂದ ನಿಮಗೆ ಮುಂದೆ ಬರುವಂತ ದಿನಗಳಲ್ಲಿ ಅದರಿಂದ ಸಮಸ್ಯೆಗಳಾಗೋದಿಲ್ಲ, ಸ್ವಲ್ಪ ಮಟ್ಟಿಗೆ ಅನುಕೂಲಗಳಾಗುವಂತ ಯೋಗಗಳು. ಇವಾಗ ಕನ್ಯಾ ರಾಶಿಯವರಿಗೆ ಬರುವಂತ ದಿನಗಳಲ್ಲಿ ತುಂಬಾ ಎಚ್ಚರಿಕೆಯನ್ನು ವಹಿಸ್ಕೋಬೇಕಾಗತ್ತೆ. ತಾಳ್ಮೆ ಮತ್ತೆ ನಿಮ್ಮ ಚಾಣಕ್ಯತನ ಆಗಿರ್ಬೋದು, ನಿಮ್ಮ ಒಂದು ರಿಸರ್ಚ್ ಮಾಡಿ ಕೆಲಸ ಕಾರ್ಯಗಳನ್ನ ಮಾಡದೆ ನಿಮ್ಗೆ ಒಂದು ದೊಡ್ಡ ಪರಿಹಾರ ಆಗುತ್ತೆ. ಅನಾವಶ್ಯಕವಾಗಿ ಬೇರೆ ವಿಷಯದಲ್ಲೂ ಕೂಡ ನೀವು ಯಾವುದೇ ನಿಮ್ಮ ಒಂದು ವಿಚಾರ ವ್ಯಕ್ತಪಡಿಸೋದಾಗಿರ್ಬೋದು, ಮಾತುಗಳಾಗಿರ್ಬೋದು, ಅದರಿಂದ ಸ್ವಲ್ಪ ದೂರ ಇದ್ದಷ್ಟು ಒಳ್ಳೇದು.
ಏನು ಪರಿಹಾರವನ್ನ ಮಾಡಬೇಕು ಅಂದ್ರೆ ಆದಷ್ಟು ಈ ಬರುವಂತಹ ತಿಂಗಳಲ್ಲಿ ರುದ್ರ ಸ್ತುತಿಯನ್ನ ಪಠನೆ ಮಾಡಿ, ಮತ್ತೆ ಶನೇಶ್ವರನಿಗೆ ಮತ್ತೆ ಪ್ರತಿ ಶನಿವಾರ ದಿವಸ ನೀವು ಶನೇಶ್ವರಿಗೆ ಎಳ್ಳಿನ ದಾನವನ್ನ ಮಾಡಿ, ಜೊತೆಗೆ ಸಾಸಿವೆಣ್ಣೆಯಿಂದ ಅಭಿಷೇಕವನ್ನ ಮಾಡಿಸಿ ಆದಷ್ಟು ಸಮಸ್ಯೆಗಳು ಕಡಿಮೆ ಆಗುತ್ತೆ. ಇದರ ಜೊತೆಗೆ ನೀವು ನಿಮ್ಮ ಒಂದು ಮಂಗಳನ ಪರಿಹಾರ ಮಾಡಿ, ಸುಬ್ರಹ್ಮಣ್ಯನಿಗೆ ಪ್ರತಿ ಮಂಗಳವಾರ ಕೆಂಪು ವಸ್ತ್ರದಿಂದ ತೊಗರಿಕಾಳನ್ನ ದಾನ ಮಾಡಿ, ಜೊತೆಗೆ ವಿಭೂತಿ ಅಲಂಕಾರವನ್ನ ಮಾಡಿಸಿ ಸುಬ್ರಹ್ಮಣ್ಯನಿಗೆ ನಾನಾ ರೀತಿಯ ಸಮಸ್ಯೆಗಳು, ದೀರ್ಘಕಾಲದ ಸಮಸ್ಯೆಗಳಿಂದ ಆಚೆ ಬರುವಂತಹ ಯೋಗಗಳಿರುತ್ತೆ. ಇದರ ಜೊತೆಗೆ ಲಕ್ಷ್ಮೀ ನರಸಿಂಹ ಸ್ವಾಮಿಯ ಒಂದು ಆರಾಧನೆ ಮಾಡೋದ್ರಿಂದ ನಾನಾ ರೀತಿಯ ಕಷ್ಟಗಳನ್ನು ಕೂಡ ನಿವಾರಣೆ ಆಗುತ್ತೆ. ಪ್ರತಿ ಬುಧವಾರ ದಿವಸ ತುಳಸಿಯಿಂದ ಅರ್ಚನೆ ಮಾಡಿಸೋದಾಗಿರ್ಬೋದು, ಮತ್ತೆ ಹೆಸರು ಕಾಳಿನ ದಾನ ಬುಧ ಗ್ರಹಕ್ಕೆ ಕೊಡೋದ್ರಿಂದನೂ ಕೂಡ ನಿಮ್ಗೆ ಸಮಸ್ಯೆಗಳಾಗಿರ್ಬೋದು, ಉದ್ಯೋಗದಲ್ಲಿ ತೊಂದರೆ ಆಗಿರ್ಬೋದು, ನಷ್ಟ ಆಗಿರ್ಬೋದು, ಇದರಿಂದ ಆಚೆ ಬರುವಂತಹ ಯೋಗಗಳಿರುತ್ತೆ. ಸಾಧ್ಯವಾದರೆ ಶುಕ್ರನ ರತ್ನವನ್ನ ಧಾರಣೆ ಮಾಡಿ, ಕೊನೆಯ ಪಕ್ಷ ನೀವೊಂದು ಬಿಳಿ ವಸ್ತ್ರ ಆಗಿರ್ಬೋದು, ಖರ್ಚೀಫ್ ಆಗಿ ನಿಮ್ಮ ಜೊತೆಗೆ ಇಟ್ಕೊಳ್ಳೋದ್ರಿಂದನೂ ಕೂಡ ಶುಕ್ರನ ಬಲವೃದ್ಧಿಯಾಗಿ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರ ಕೂಡ ಸಿಗುತ್ತೆ. ಹೇಳಿದಂತ ಪರಿಹಾರ ಮಾಡ್ಕೊಳ್ಳಿ ಅಂತ ವಿಶೇಷ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ನಮಸ್ಕಾರ.